ಇದು ಏನಪ್ಪ ಅಂತಂದ್ರೆ ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ಟ್ರಂಪ್ ಅವರು, ಅಮೆರಿಕ ಮುಂದಿಟ್ಟಿರೋ ಕದನ ವಿರಾಮ ಒಪ್ಪಂದ ಮಾತುಕತೆ ಪ್ರಸ್ತಾಪವನ್ನು ಇರಾನ್ ಗಂಭೀರವಾಗಿ ಪರಿಗಣಿಸಬೇಕು. ನಾವೇನು ಇಟ್ಟಿದ್ವಿ ಈಗ 15 ಪಾಯಿಂಟ್ ಇಟ್ಟಿದ್ವಿ, ಅದನ್ನು ಒಪ್ಪಿಕೊಳ್ಳೇಬೇಕು. ಇಲ್ಲ ಅಂದ್ರೆ ನೀವು ರೆಡಿ ಆಗಿರಿ, ಒಪ್ಪದಿದ್ದರೆ ಪರಿಣಾಮ ಘೋರ. ಇರಾನ್ ಇಲ್ದಂಗೆ ಮಾಡಿಬಿಡ್ತೀವಿ ನಾವು. ಅಲ್ಲಿ ನಿಮ್ಮ ಮುಖ್ಯ ಏನಪ್ಪ ಎದುರು ನೀವು ಇಷ್ಟು ಹೋರಾಡ್ಕೊಳ್ತಾ ಇದ್ದೀರಿ ಕರ್ಕ್ ದ್ವೀಪದ ಮೇಲೆ, ಆ ಕರ್ಕ್ ದ್ವೀಪನ ಕಸ್ಕೊಂಡು ಬಿಡ್ತೀವಿ, ಅದನ್ನು ನಾಶ ಮಾಡೋದಿಲ್ಲ, ಕಸ್ಕೊಂಡು ಬಿಡ್ತೀವಿ, ನಿಮ್ಮನ್ನು ಅಟ್ಟಿ ಬಿಡ್ತೀವಿ, ಕಳಿಸ್ತೀವಿ ಅನ್ನುವಂಥ ಮಾತು. ಇದು ಅಂದುಕೊಂಡ್ರೆ ಸುಲಭದನ ಅನ್ನುವಂಥ ದೊಡ್ಡ ಪ್ರಶ್ನೆ. ಯಾಕಂದ್ರೆ ಇದಾಗ ಭಾಳಷ್ಟು ಮಾತಾಡಿದ್ದಾರೆ ಟ್ರಂಪ್ ಅವರು, ಯಾವುದೇ ಯಶಸ್ಸನ್ನು ಸಾಧಿಸಲಿಕ್ಕೆ ಆಗ್ತಾ ಇಲ್ಲ. ಆಯ್ತು, ಅವ್ರು ಬಾಂಬ್ ದಾಳಿ ಮಾಡಿದರು, ಮತ್ತೇನೋ ಮಾಡಿದರು, ಅನೇಕ ಸಾವು ನೋವುಗಳದು ಎಲ್ಲ ಅದು. ಆದರೆ ಇವತ್ತು ಈ ಒಂದು ಕೊಲ್ಲಿ ರಾಷ್ಟ್ರಗಳಲ್ಲಿ ಅಮೆರಿಕ ಒಂದು ಮೊದಲನೇ ವ್ಯಕ್ತಿತ್ವ ಇವತ್ತು ಇಲ್ದಂಗೆ ಆಗಿ ಹೋಗ್ಬಿಟ್ಟದಂತೆ. ಇವತ್ತು ಅವರು ಒಂದು ಹೇಳಿದ್ರು ಇವಾಗ ಡೂ ಆರ್ ಡೈ ಪರಿಸ್ಥಿತಿ, ಗೆಲ್ಲಲೇಬೇಕು, ಇಲ್ಲ ಸೋತ್ ಸುನ್ನಾಗೆ ಇತಿಹಾಸ ಗರ್ಭ ಸೇರಬೇಕು ಅಮೆರಿಕ. ಆ ಹಂತಕ್ಕೆ ಬಂದಿರುವಂಥ ಪರಿಸ್ಥಿತಿ. ಯಾಕಂದ್ರೆ ಇವತ್ತು ನ್ಯಾಟೋ ಅವರಿಂದ ದೂರ ಸರಿದ, ಇನ್ನುಳಿದ ಯುರೋಪ್ ಖಂಡದ ದೇಶಗಳೆಲ್ಲ ದೂರ ಸರಿತಾ ಇದ್ದಾವೆ. ಮತ್ತು ಜಗತ್ತು ಹಂಗದ ರೀ, ಗೆದ್ದವ್ರು ಭಾರ ಹಿಡಿತದೆ. ಅವರು ಗೆದ್ದವ್ರು ಯಾರಪ್ಪ? ಹೂ ಇಸ್ ದ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರಾಂಗೆಸ್ಟ್? ಅವ್ರು ಬೆನ್ನತ್ತದ ಜಗತ್ತು. ಇವತ್ತು ಯಾವುದು ಸ್ಟ್ರಾಂಗ? ಇವತ್ತು ಇರಾನ್ ಮುಂದೆ ನಿಂತದ, ಅದರ ಹಿಂದೆ ನಿಂತಾರೆ ಯಾರು? ರಷ್ಯಾ ಮತ್ತು ಚೈನಾ. ಅವ್ರು ಬೆನ್ನತ್ತು ಸಾಧ್ಯತೆಗಳಿದ್ದಾವೆ, ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಮತ್ತು ಅಮೇರಿಕ ಈಗಾಗಲೇ ತನ್ನ ದುಷ್ಟತನವನ್ನು ತೋರಿಸ್ಕೊಂಡದ. ಎಲ್ಲೆಲ್ಲಿ ಆಯಿಲ್ ಇದೆ ಅದು ತನ್ನ ಕಬ್ಜಾ ತೊಗೊಳ್ಬೇಕು, ಉಳಿದವರೆಲ್ಲ ಹೊರ ಕಟ್ಟಬೇಕು, ಉಳಿದವರೆಲ್ಲ ಭಿಕ್ಷಾಧೀಶರಾಗಬೇಕು ಅನ್ನುವಂಥ ಮಟ್ಟಕ್ಕೆ ಯೋಚನೆ ಮಾಡಿದ್ರಿಂದಾಗೆ ಇವತ್ತು ಯುರೋಪಿಯನ್ ಯೂನಿಯನ್ಗಳು ಇವತ್ತು ಅಮೇರಿಕಕ್ಕೆ ತಿರುಗಿ ಬಿದ್ದಿದ್ದಾವೆ. ಅವ್ರು ನ್ಯಾಟೋ ಸಹಾಯ ಕೇಳಿದ್ರು ಕೊಡ್ತಾ ಇಲ್ಲ, ಇಲ್ಲಪ್ಪ ನಮಗಿಲ್ಲ, ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಇವತ್ತು ನ್ಯಾಟೋ ದೇಶಗಳು